ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ಈ ಒಂದು 10 ಶಕ್ತಿಶಾಲಿ ಮಂತ್ರಗಳನ್ನು ನಾವು ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಹಣಕಾಸಿನ ಅರಿವು ತುಂಬಾ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ನಮ್ಮ ಒಂದು ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ದೂರ ಆಗಿ ನಮಗೆ ಹಣದ ಅರಿವು, ಶ್ರೀಮಂತಿಕೆ ಅನ್ನೋದು ತಾನಾಗಿ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಈ ಮಂತ್ರಗಳು ಯಾವುದು, ಹಾಗೆ ಈ ಮಂತ್ರಗಳನ್ನು ಯಾವ ಸಮಯದಲ್ಲಿ ಪಠಿಸಬೇಕಾಗುತ್ತೆ, ಹಾಗೆ ಎಷ್ಟು ಬಾರಿ ಪಠಿಸಬೇಕು, ಇದಕ್ಕಿರುವಂತಹ ನಿಯಮಗಳು ಏನು ಅನ್ನೋದನ್ನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಆ ಒಂದು ಮಂತ್ರಗಳನ್ನು ನಾವು ಪ್ರತಿನಿತ್ಯವೂ ಕೂಡ ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಬೇರೆ ರೀತಿಯ ಯಾವುದೇ ರೀತಿಯ ಸಮಸ್ಯೆಗಳು, ಅಂದರೆ ಯಾವುದೇ ಒಂದು ಕೆಲಸಗಳು ನಿಂತು ಹೋಗಿದ್ರೂ ಕೂಡ ಅವು ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಅಡೆತಡೆಗಳು ಬರ್ತಾ ಇದ್ದರೆ, ಅಥವಾ ಮನೆಯಲ್ಲಿ ಮಕ್ಕಳುಗಳು ಓದ್ತಾ ಇಲ್ಲ, ನಮಗೆ ಆರ್ಥಿಕವಾಗಿ ಸಂಕಷ್ಟಗಳು ಹೆಚ್ಚಾಗೇ ಇದೆ, ಸಾಲ ಮಾಡ್ಕೊಂಡಿದ್ದೀವಿ ಅನ್ನೋರು ಕೂಡ ಈ ಒಂದು ಮಂತ್ರಗಳನ್ನು ಪಠಿಸ್ತಾ ಬರೋದ್ರಿಂದ ಅವ್ರಿಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದನೂ ಕೂಡ ದೂರ ಆಗಬಹುದು. ಹಾಗೆ ಅವ್ರ ಜೀವನದಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬಹುದು. ಆ ಒಂದು ಮಂತ್ರಗಳನ್ನು ನಾವು ಪ್ರತಿನಿತ್ಯವೂ ಕೂಡ ಪಠಿಸ್ತಾ ಬರಬೇಕಾಗುತ್ತೆ. ಈ ಒಂದು ಮಂತ್ರಗಳು ಬಂದು ಲಕ್ಷ್ಮಿ ಹಾಗೂ ಕುಬೇರನಿಗೆ ಸಂಬಂಧಿಸಿರುವಂಥ ಮಂತ್ರಗಳಾಗಿರುತ್ತೆ. ಹಾಗಾಗಿ ನಾವು ಲಕ್ಷ್ಮಿ ಹಾಗೂ ಕುಬೇರನನ್ನು ಸ್ಮರಿಸೋದಕ್ಕೂ ಮುಂಚೆ, ಅಥವಾ ಈ ಒಂದು ಲಕ್ಷ್ಮಿ ಹಾಗೂ ಕುಬೇರನ ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ನಾವು ಶುದ್ಧವಾಗಿ, ಅಂದರೆ ಇದನ್ನು ನಾವು ಒಂದು ಮಂಡಲದ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಅಂದರೆ ಒಂದು ಮಂಡಲ ಅಂದರೆ 41 ದಿನಗಳ ಕಾಲ ಅಥವಾ 48 ದಿನಗಳ ಕಾಲ ಮಾಡಬೇಕಾಗುತ್ತೆ. ಇದನ್ನು ಮಾಡುವ ಮೊದಲನೇ ದಿನ ನೀವು ಸಂಕಲ್ಪವನ್ನು ಮಾಡಿಕೊಂಡು, ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ನಾನು ಇದೊಂದು ಮಂಡಲವನ್ನು ಪೂರ್ತಿ ಮಾಡ್ತೀನಿ, ಈ ಒಂದು ಮಂತ್ರಗಳನ್ನು ನಾನು ಪೂರ್ತಿಯಾಗಿ ಪಠಿಸ್ತೀನಿ, ಯಾವುದೇ ತೊಂದರೆ ಬಂದರೂ ಕೂಡ ನಾನು ಈ ಒಂದು ವ್ರತವನ್ನು ಪೂರ್ಣ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ಮಾಡಬೇಕಾಗುತ್ತೆ. ಒಂದು ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಮೊದಲು ನೀವು ವಿಘ್ನೇಶ್ವರನಿಗೆ ಆರಾಧನೆಯನ್ನು ಮಾಡಿ, ಅಂದರೆ ವಿಘ್ನೇಶ್ವರನಲ್ಲಿ ಬೇಡಿಕೊಂಡು ನಂತರ ನೀವು ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಈ ಮಂತ್ರಗಳನ್ನು ಹೇಳ್ಕೊಳ್ತಾ ಬರಬೇಕಾಗುತ್ತೆ. ಈ ಒಂದು ಮಂತ್ರಗಳನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹೇಳ್ಕೊಬಹುದು, ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರ ಮನೆಯಲ್ಲಿ ನೀವು ಏನು ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ್ದೀರಾ ಆ ಒಂದು ಸಮಯದಲ್ಲಿ ಕೂಡ ಹೇಳ್ಕೊಬೋದಾಗಿರುತ್ತೆ. ಅದು ನಿಮ್ಮ ಆಯ್ಕೆ ಆಗಿರುತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀನಿ ಅನ್ನೋದು ತುಂಬಾ ಒಳ್ಳೆಯದು. ಆ ಒಂದು ಸಮಯದಲ್ಲಿ ತುಂಬಾ ಒಳ್ಳೆಯ ಎನರ್ಜಿಗಳು ನಮಗೆ, ಪಾಸಿಟಿವ್ ಎನರ್ಜಿ ಜೊತೆಯಲ್ಲಿರೋದ್ರಿಂದ, ಹಾಗೆ ಕಾಸ್ಮಿಕ್ ಎನರ್ಜಿ ನಮಗೆ ಸಿಗೋದ್ರಿಂದ ಆ ಒಂದು ಸಮಯದಲ್ಲಿ ನಾವು ಧ್ಯಾನವನ್ನು ಮಾಡಿ ನಂತರ ಈ ಒಂದು ಮಂತ್ರಗಳನ್ನಾಗಲಿ ಅಥವಾ ಪೂಜೆಯನ್ನಾಗಲಿ ಮಾಡೋದ್ರಿಂದ ತುಂಬಾ ಶೀಘ್ರ ಫಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ನೀವು ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತಲೇ ಹೇಳ್ಬೋದು. ಮಾಡ್ತೀವಿ ಅನ್ನೋರು ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ, ಹಾಗೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಕೂಡ ನೀವು ಮಾಡ್ಬೋದಾಗಿರುತ್ತೆ. ಎರಡೂ ಸಮಯದಲ್ಲೂ ಕೂಡ ನೀವು ಮಾಡ್ಬೋದಾಗಿರುತ್ತೆ. ಹಾಗೆ ಶ್ರದ್ಧೆ ಭಕ್ತಿಯಿಂದ ಮಂತ್ರಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ನೀವು ಈ ಒಂದು ಮಂತ್ರಗಳನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಾ ಬರ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರಗಳನ್ನು 21 ಬಾರಿ ಪಠಿಸ್ಬೇಕಾಗತ್ತೆ ಪ್ರತಿನಿತ್ಯವೂ. ಅಂದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಾಗ ಪಠಿಸ್ತೀನಿ ಅಂದರೆ 21 ಬಾರಿ, ಸಂಜೆ ಗೋಧೂಳಿ ಲಗ್ನದಲ್ಲಿ ಪಠಿಸ್ತೀನಿ ಅಂದರೂ ಕೂಡ ನೀವು 21 ಬಾರಿ ಪಠಿಸ್ಬೇಕಾಗತ್ತೆ. ಈ ಮಂತ್ರಗಳಲ್ಲಿ ನೀವು ಯಾವುದೇ ಮಂತ್ರವನ್ನು ಆಯ್ಕೆ ಮಾಡ್ಕೊಬೋದು, ನಿಮಗೆ ಬಿಟ್ಟಿದ್ದು ಯಾವುದಾದ್ರೂ ಒಂದು ಮಂತ್ರವನ್ನು ಆಯ್ಕೆ ಮಾಡ್ಕೊಂಡು ಹೇಳ್ಕೊಬೋದಾಗಿರುತ್ತೆ. ಇನ್ನು ಆ ಮಂತ್ರಗಳು ಬಂದು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಮೊದಲನೇ ಮಂತ್ರ ಬಂದು ಹೀಗಿದೆ, ಓಂ ಶ್ರೀಂ ಬ್ರಜಿ. ಎರಡನೇ ಮಂತ್ರ ಬಂದು ಹೀಗಿದೆ, ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮಿಯೈ ನಮಃ. ಮೂರನೇ ಮಂತ್ರ ಬಂದು ಹೀಗಿದೆ, ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ನಾಲ್ಕನೇ ಮಂತ್ರ ಬಂದು ಹೀಗೆ, ಓಂ ಮಹಾಲಕ್ಷ್ಮಿಯೈ ನಮಃ. ಐದನೇದು ಬಂದು ಓಂ ಶ್ರೀಂ ಶ್ರೀಯೈ ನಮಃ. ಆರನೇದು ಬಂದು ಓಂ ಶ್ರೀಂ ಲಕ್ಷ್ಮೀ ಭಗವತಿಯೈ ನಮಃ. ಏಳನೇದು ಬಂದು ಓಂ ಕುಬೇರಾಯ ನಮಃ. ಎಂಟನೇದು ಬಂದು ಓಂ ಶ್ರೀಂ ಹ್ರೀಂ ಶ್ರೀಂ ವರಲಕ್ಷ್ಮಿಯೈ ನಮಃ. ಇನ್ನು 9ನೇದು ಬಂದು ಓಂ ಶ್ರೀಂ ಕುಬೇರ ಲಕ್ಷ್ಮಿಯೈ ನಮಃ. ಇನ್ನು 10ನೇದು ಬಂದು ಹೀಗಿರುತ್ತೆ, ಕರಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದಂ, ಪ್ರಭಾತೆ ಕರದರ್ಶನಂ. ಈ ರೀತಿಯಾಗಿ ನೀವು ಎಲ್ಲ ಮಂತ್ರಗಳನ್ನು ಕೂಡ 21 ಬಾರಿ ಹೇಳ್ಕೊಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಹಣಕಾಸಿನ ತೊಂದರೆಗಳಿಗೆ ಫುಲ್ ಸ್ಟಾಪನ್ನು ಇಡ್ಬೋದು ಅಂತಲೇ ಹೇಳ್ಬೋದು. ಆಗ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ ಅಂತಲೇ ಹೇಳ್ಬೋದು. ಶ್ರದ್ಧಾ ಭಕ್ತಿಯಿಂದ 48 ದಿನ ಅಥವಾ 41 ದಿನ ಒಂದು ಮಂಡಲದ ರೀತಿಯಲ್ಲಿ ನೀವು ಈ ಒಂದು
ಪೂಜೆನ ಮಾಡುವಾಗ ಈ ಒಂದು ಮಂತ್ರಗಳನ್ನು ಪಠಿಸ್ತಾ ಬನ್ನಿ ಅಂತಲೇ ಹೇಳ್ತೀನಿ. ನೈವೇದ್ಯವಾಗಿ ನೀವು ಗುಡಾನ ಅಂತಾರೆ, ಅಂದರೆ ಬೆಲ್ಲದಲ್ಲಿ ಮಾಡಿರುವಂಥ ಅನ್ನವನ್ನು ನೀವು ನೈವೇದ್ಯವಾಗಿ ತಾಯಿಗೆ ಅಥವಾ ಕುಬೇರನಿಗೆ ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ರೀತಿಯಾಗಿ ಮಾಡ್ತಾ ಬರೋದ್ರಿಂದ ನೀವೇ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡ್ತಾ ಬರ್ತೀರಾ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೀವು ನೋಡಬೇಕು ಅನ್ನೋದಾದರೆ ಅಥವಾ ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡ್ತಾ ಬನ್ನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.